ಮೇಡಮ್ ನಮಸ್ತೆ. ಮೊದಲಿಗೆ ಹ್ಯಾಪಿ ಬರ್ತ್ಡೇ ಮೇಡಮ್. ಖುಷಿಯ ವಿಚಾರ ಅಂದ್ರೆ ಪ್ರತಿ ವರ್ಷ ಕೂಡ ಅಭಿಮಾನಿಗಳಿಗೋಸ್ಕರ ಈ ಡೇ ಅನ್ನ ಮೀಸಲಿಟ್ಟಿರ್ತೀರಾ. ರಾಜ್ಯದ ನಾನಾ ಭಾಗಗಳಿಂದ ಜನ ಬರ್ತಾರೆ. ಎಷ್ಟು ಖುಷಿ ಆಗುತ್ತೆ ಈ ದಿನ ಅಂತ. ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್. ಅಷ್ಟು ಪ್ರೀತಿ ಇಟ್ಕೊಂಡು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಎಲ್ಲೆಲ್ಲೋ ಇಂದ ಬಂದು ಕಾದು ನನ್ನ ಜೊತೆ ನಾನು ಮಾತಾಡ್ಬೇಕು, ಅವ್ರ ಜೊತೆ ನಾನು ನೋಡ್ಬೇಕು ಅವ್ರ ಜೊತೆ ಅಂತ ಆಸೆ ಇಟ್ಕೊಂಡು ಬಂದಿರ್ತಾರೆ. ಸೊ ಇಟ್ಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಈಗಲೂ ಕೂಡ ನಾನು ಅಷ್ಟು ಪ್ರೀತಿ ಇಟ್ಕೊಂಡು ಬರ್ತಾರೆ ಜನ ಅಂತ. ನಿಮಗೆ ವೈಯಕ್ತಿಕವಾಗಿ ಗಿಫ್ಟ್ಗಳು ಎಷ್ಟು ಇಷ್ಟನೋ ಏನೋ ಗೊತ್ತಿಲ್ಲ, ಬಟ್ ಅಭಿಮಾನಿಗಳು ಕೂಡ ಪ್ರತಿಯೊಂದು ಗಿಫ್ಟ್ ಅನ್ನು ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ನೋಡ್ತೀರಾ, ಅಷ್ಟೇ ಖುಷಿಯಿಂದ ಸ್ವೀಕಾರ ಮಾಡ್ತೀರಾ. ಅಫ್ಕೋರ್ಸ್, ಬಿಕಾಸ್ ಗಿಫ್ಟ್ ಅಲ್ಲಿ ಚಿಕ್ಕದು ದೊಡ್ಡ ಏನಿಲ್ಲ. ಅವ್ರು ಇಲ್ಲಿ ಬಂದಿರೋದೇ ನಾನು ಗಿಫ್ಟ್. ಅವ್ರು ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ವಿಶ್ವಾಸನೇ ನಂಗೆ ದೊಡ್ಡ ಅಷ್ಟೇ ಗಿಫ್ಟ್ ಅಲ್ಲ, ಬ್ಲೆಸ್ಸಿಂಗ್ ಅನ್ಬೇಕು ನಾನು. ಸರ್ ಕಡೆಯಿಂದ ಬಂದಂತ ಗಿಫ್ಟ್ ಏನಾದ್ರು ಇದೆಯಾ ಈ ಬಾರಿ? ನಾವು ಯೂಶಲಿ ನಾವು ಮೆಟೀರಿಯಲ್ಸ್ ಗಿಫ್ಟ್ ಮಾಡಲ್ಲ, ಬಿಕಾಸ್ ಅದು ಏನು ಒಂದ್ಸತಿ ಐ ಥಿಂಕ್ ಗಿಫ್ಟ್ ಅಂದ್ರೆ ಟೈಮ್, ಪ್ರೀತಿ, ಈ ಚಿಕ್ಕ ಚಿಕ್ಕ ವಿಷಯಗಳು ನಮ್ಗೆ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗಿಫ್ಟ್. ಇಲ್ಲಿ ತನಕ ಸಿಕ್ಕಂತ ದೊಡ್ಡ ಗಿಫ್ಟ್ ಯಾವುದು ಸರ್ ಕಡೆಯಿಂದ ಇಲ್ಲಿ ಇಷ್ಟು ವರ್ಷದಲ್ಲಿ? ಯಾವುದು ಫಸ್ಟ್ ಗಿಫ್ಟ್? ಫಸ್ಟ್ ಗಿಫ್ಟ್ ನಾನು ಯಾವ್ದೋ ಒಂದು ಇಂಟರ್ವ್ಯೂ ಹೇಳಿದ್ದೆ, ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ರು ನನಗೆ ಅಂತ. ಈ ಎಲ್ಲರೂ ಹೂವ ಕೊಡ್ತಾರಲ್ಲ, ಸೊ ನಾನು ಒಂದು ಡಿಫ್ರೆಂಟ್ ಆಗಿ ಕೊಡಬೇಕು ಅಂತ ಕೊತ್ತಂಬರಿ ಸೊಪ್ಪು ಕಟ್ಟು ಕೊಟ್ಟಿದ್ರು ಅವರು. ಸೊ ಐ ಆಲ್ವೇಸ್ ರಿಮೆಂಬರ್ ದಟ್. ನಂಗೆ ಯಾವಾಗಲೂ ನೆನಪಾಗತ್ತೆ ಅದು. ಸಿನಿಮಾದ ಆಚೆಗೂ ಕೂಡ ನಿಮ್ಮ ವೈಯಕ್ತಿಕ ಬದುಕು ಮತ್ತೆ ನಿಮ್ಮ ಮಾತುಗಳು ಮತ್ತೆ ನೀವು ನಡ್ಕೊಳ್ಳುವಂತ ರೀತಿ ಅದೆಲ್ಲವೂ ಕೂಡ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡಿರುವಂತ, ಅದನ್ನ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾತಾಡ್ತಾರೆ. ಬರೋರೆಲ್ಲರೂ ಅಷ್ಟೇ ಸಿನಿಮಾದಾಚೆಗೂ ಅವ್ರು ಇರುವಂತ ರೀತಿ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಅನ್ನೋದು ಆ ಥರದ್ದು. ಐ ಥಿಂಕ್ ಅದು ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಬಿಕಾಸ್ ನಟನೆ ಇಷ್ಟ ಅಥವಾ ನಿಮ್ಮ ಪ್ರೀತಿ ಇಷ್ಟ ಅಂತ ಎಲ್ಲ ಹೇಳ್ತಾರಲ್ಲ, ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ನನಗೆ ನೀವಿರೋ ಸ್ಟೈಲ್ ಇಷ್ಟ, ನೀವಂದ್ರೆ ನನಗೆ ಸ್ಫೂರ್ತಿ ಅಂತ ಹೇಳ್ತಾರಲ್ಲ. ಬಿಕಾಸ್ ದ್ಯಾಟ್ ಟು ಅಚೀವ್ ದ್ಯಾಟ್ ಇಸ್ ಟು ಇಂಪಾರ್ಟೆಂಟ್. ಸೊ ನನ್ಗೆ ಅದು ಖುಷಿ ಇದೆ, ಹೆಮ್ಮೆ ಕೂಡ ಇದೆ. ಮತ್ತೆ ಸಿನಿಮಾ ಕಡೆಗೆ, ಬೆಳ್ಳಿತೆರೆ ಕಡೆಗೆ ಎದುರು ನೋಡ್ಬೋದಾ ಈ ವರ್ಷ ಆದ್ರೂ? ನಾನು ಸದ್ಯಕ್ಕೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಐ ಆಮ್ ಹ್ಯಾಪಿ. ನೋಡೋಣ. ಐ ಆಮ್ ನಾಟ್ ರಿಯಲಿ ಥಿಂಕಿಂಗ್ ಅಬೌಟ್ ಇಟ್ ರೈಟ್ ನೌ. ಟ್ರೈ ಮಾಡಬಹುದಾ ಅಂತ ನೋಡಿ. ತುಂಬಾ ದೊಡ್ಡ ನಿರೀಕ್ಷೆ ಜನಗಳ ಕಡೆಯಿಂದ ಇರುವಂತದ್ದು. ನೀವು ಮತ್ತೆ ಬರ್ಬೇಕು. ಖುಷಿ ಏನು ಅಂದ್ರೆ ಅವರು ನಾನು ಕೇಳ್ತಿರೋದೇ ಖುಷಿ, ನೀವು ಯಾವಾಗ ವಾಪಸ್ ಸಿನಿಮಾ ಮಾಡ್ತೀರಾ ಅಂತ. ಸೊ ಆ ಒಂದು ನಂಬಿಕೆ ಇದೆ ಅಲ್ಲ ನನ್ನ ಮೇಲೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಯಶ್ ಅವರ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಎಷ್ಟು ಅದೇ ತರ ದೊಡ್ಡ ಮಟ್ಟದ ಪ್ರೀತಿ ಅವ್ರ ಪ್ರತಿ ಸಿನಿಮಾಗೂ ಇರುತ್ತೆ, ಅವ್ರ ಕಡೆಗೆ ಇರುತ್ತೆ ಯಾವಾಗಲೂ ಕೋಟ್ಯಾಂತರ ಜನಗಳ ಅಭಿಮಾನ. ಪುಣ್ಯ ನಮ್ದು, ಬಿಕಾಸ್ ಎಲ್ರಿಗೂ ಈ ಪುಣ್ಯ ಸಿಕ್ಕಲ್ಲ. ಸೊ ಐ ಕ್ಯಾನ್ ಓನ್ಲಿ ಸೇ ಇಟ್ಸ್ ಅ ಬ್ಲೆಸ್ಸಿಂಗ್. Thank you so much. Thank you. ನೋಡಿರಲಿಲ್ಲ ಇಷ್ಟು ರಾಧಿಕಾ ಪಂಡಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್, ಬೆಂಗಳೂರು.